ಇವತ್ತಿನ ದಿವಸ ಇಲ್ಲಿ ಹೇಳುವ ಲೀಲೆ ಅಂದ್ರೆ ಫಕೀರೇಶ್ವರ. ಫಕೀರ್ರಂದ್ರೆ ಹೆಂಗಿರ್ತಾರ ನಿಮ್ಗೆಲ್ಲ ಗೊತ್ತು. ಹೊರಗೆ ಹುಚ್ಚರಂಗಿರ್ತಾರ, ಒಳಗ ಬಹಳ ನಿಚ್ಚಳಾಗಿರ್ತಾರ. ಫಕೀರನ ಲಕ್ಷಣಗಳ್ಯಾವು? ನೋಡೋರ ಕಣ್ಣಿಗೆ ಹುಚ್ಚರಂಗಿರೋದು, ಒಳಗ ಮಾತ್ರ ಬಹಳ ನಿಚ್ಚಳಾಗಿರೋದು. ಅಜ್ಞಾನಿಗಳ ಕಣ್ಣಿಗೆ ಹುಚ್ಚ, ಒಳಗ ಬಹಳ ಉಚ್ಚ. ಹುಚ್ಚಕ್ಕೂ ಉಚ್ಚಕ್ಕೂ ಬಹಳ ವ್ಯತ್ಯಾಸ ಐತಿ. ಉಚ್ಚಸ್ಥಾನ ಅಂತಾರಲ್ಲ, ಅವರವರ ನಿಲುವು, ಅವರವರ ಇರುವು ಅದು ಹೆಂಗ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಗುರುಗಳ ಆದೇಶ ಆಗಿತ್ತು, ನೀನು ಚಿತ್ರದುರ್ಗದ ಸ್ವಾಮಿಗಳು, ಶಿರಹಟ್ಟಿ ಫಕೀರ ಸ್ವಾಮಿಗಳು ಗುರುಗಳು ಯಾರು? ವಿಜಯಪುರದ ದರ್ಗಾದ ಖಾಜಾ ಅಮೀನುದ್ದೀನ್ರು. ಖಾಜಾ ಅಮೀನುದ್ದೀನ್ರು ಫಕೀರೇಶ್ವರರಿಗೆ ವಿದ್ಯಾಗುರುಗಳು, ಸಂಸ್ಕಾರವನ್ನ ಕೊಟ್ಟಿರ್ತಕ್ಕಂಥವ್ರು. ಅವರೆಷ್ಟು ದೊಡ್ಡವರಿದ್ರು? ಎರಡೂ ಪಾಠ ಹೇಳಿದ್ರು ಅವರು. ಇಸ್ಲಾಂ ಧರ್ಮದ ಸಿದ್ಧಾಂತಗಳನ್ನು ಆತಗೆ ಹೇಳಿದ್ರು, ಹಿಂದೂ ಧರ್ಮದ ಸಿದ್ಧಾಂತಗಳನ್ನು ಹೇಳಿದ್ರು. ಎರಡೂ ಧರ್ಮದ ಸಿದ್ಧಾಂತಗಳನ್ನೆಲ್ಲ ಹೇಳಿ ಸುದೀರ್ಘ ಅವಧಿ ತಮ್ಮ ದರ್ಗಾದಲ್ಲಿ ಆತನನ್ನು ಇಟ್ಟುಕೊಂಡು, ಜಂಗಮರು ಹೊಟ್ಟೆಗೆ ಹುಟ್ಟಿದ ಹುಡುಗ, ಲಿಂಗಾಯತರ ಮಗು, ಆತನನ್ನ ದರ್ಗಾದಲ್ಲಿ ಇಟ್ಟುಕೊಂಡು ಬೆಳೆಸಿದ್ರಲ್ಲ. ಹೇಳ್ತಾರ 500 ವರ್ಷದ ಹಿಂದೆ ನೀನು ಲೋಕ ಸಂಚಾರವನ್ನ ಮಾಡ್ಬೇಕು. ಇವತ್ತಿನಿಂದ ಎಲ್ಲಾ ಕಡೆಗೆ ನಿನ್ನ ನಿಜವಾದ ರೂಪವನ್ನು ತೋರಿಸು, ಅನಂತ ಲೀಲೆಗಳನ್ನ ಮಾಡು, ಹಿಂದೂ ಮುಸ್ಲಿಮರಲ್ಲಿ ಸಾಮರಸ್ಯವನ್ನ ಸಾರು. ಈಗ ಮೊದಲನೆಯದಾಗಿ ಚಿತ್ರದುರ್ಗಕ್ಕೆ ನೀನು ಹೋಗ್ಬೇಕು ಅಂತ ಹೇಳಿದ್ರು. ಬಹಳ ವಿಶೇಷ ಅಂದ್ರೆ ಚಿತ್ರದುರ್ಗಕ್ಕ ಅಲ್ಲಿ ಎಲ್ಲಿಗೆ ಹೋಗ್ಲಿ ಅಂತಂದಾಗ ಚಿತ್ರದುರ್ಗದ ಮಠ ನಿರ್ಮಾಣ ಆಗ್ತಾ ಇದೆ. ಆ ಚಿತ್ರದುರ್ಗದ ಸ್ವಾಮಿಗಳು ಭೇಟಿ ಆಗ್ಬೇಕು. ಆಯ್ತು ಅಂತ ಹೇಳಿ ಹೋದ್ರೆ ಆ ಚಿತ್ರದುರ್ಗದ ಮಠದ ಸೇವಕರು ಇವರನ್ನ ಒಳಗೆ ಬಿಡ್ಲೇ ಇಲ್ಲ. ಮಹಾದ್ವಾರದ ಕದ ಹಾಕಿಬಿಟ್ರು. ಅಲ್ಲಿ ಒಳಗೆ ಜಗದ್ಗುರುಗಳದರ, ನೀ ನೋಡಿರೋ ಒಂದ್ ತರತರ ಬಟ್ಟೆ ಹಾಕೊಂಡಿದಿ, ಒಂದ್ ತರತರ ಕಾಣ್ತಿದಿ, ನಿನ್ನ ಒಳಗೆ ಬಿಡೋದಿಲ್ಲ, ನಿನ್ನ ಒಳಗೆ ಬಿಡೋದಿಲ್ಲ ಅಂತ ಅವ್ರು ಹಿಂಗ ಹೊರಗೆ ಸರಿಸಿ ಕದ ಹಾಕೋದು ಅಷ್ಟ ತಡ ಮಾಯ ಆಗಿಬಿಟ್ರು. ಅವ್ರಲ್ಲಿ ಬರೇ ಹಿಂಗ್ ಮುಟ್ಟಿ ಸರಿಸೋದ್ರೊಳಗನ ಅಲ್ಲಿ ಇಲ್ದಂಗ ಆಗಿಬಿಟ್ರು. ಅವ್ರಿಗೆ ಗಾಬರಿ ಆಗೋಯ್ತು. ಏನಿದು ಈ ಮನುಷ್ಯ ಹಿಂಗ್ ಮುಟ್ಟುದ್ರೊಳಗನ ಗಾಬರಿ ಆಗಿಬಿಟ್ನಲ್ಲ. ಬಹಳ ಗಾಬರಿಗೊಂಡಿರ್ತಕ್ಕಂತಹ ಆ ಶಿಷ್ಯರು ಮಹಾದ್ವಾರ ತೆಗೆದ್ರು. ಆಶ್ಚರ್ಯ ಅಂತಂದ್ರ ಫಕೀರೇಶ್ವರ ಎಲ್ಲಿ ಕುಂತಿದ್ದ ಅಂತಂದ್ರ ಚಿತ್ರದುರ್ಗದ ಜಗದ್ಗುರುಗಳು ಯಾವ ಸಿಂಹಾಸನದ ಮೇಲೆ ಕುಂದಿರ್ತಿದ್ರಲ್ಲ ಆ ಸಿಂಹಾಸನದ ಮೇಲೆ ಕುಂತಿದ್ದ, ಅಂತರ್ಧಾನನಾಗಿ ಹೋಗಿ. ಅವಾಗ ಆ ಮಠದ ಎಲ್ಲ ಸಿಬ್ಬಂದಿ ಜಗದ್ಗುರುಗಳು ಏನ್ ಬೇರೆ ಕಡೆಗೆ ಮಲ್ಕೊಂಡಿದ್ರಲ್ಲ ಅಲ್ಲಿ ಹೋಗಿ ಚಾಡ ಹೇಳ್ತಾರೆ. ಯಾವನೋ ಒಬ್ಬ ಬಂದಿದ್ದಾನೆ, ಬಾಗಲ್ದಾಗ ನಾವು ಒಳಗೆ ನೀನ್ ಬಿಡೋದಿಲ್ಲ, ಗುರುಗಳು ದರ್ಬಾರ್ದಾಗ ನೀನ್ ಬಿಡೋದಿಲ್ಲ ಅಂತ ಹಿಂಗ ಸರಿಸಿದ ಕೂಡಲೇ ಮಾಯ ಆಗಿಬಿಟ್ಟ. ಅಲ್ಲಿಂದ ಬಂದು ಒಮ್ಮಿಗೆ ನೀವು ಕುಂದ್ರು ಕುರ್ಚದ ಮೇಲೆ ಕುಂತು ಬಿಟ್ಟಿದ್ದಾನೆ ಅಂತ ಹೇಳಿ ಹೋಗಿ ಹೇಳಿದ್ರೆ, ಯಾರವ್ರು ನೋಡು ನಡಿ ಅಂತ ಹೇಳಿ ಚಿತ್ರದುರ್ಗದ ಜಗದ್ಗುರುಗಳು ಬಂದ್ರು. ಬಂದು ನೋಡ್ತಾರ, ಹುಚ್ಚರೆ ಯಾರನ್ನ ತಿಳ್ಕೊಂಡ್ರಿ ಆತನ ಕುರ್ಚದ ಮೇಲೆ ಕುಂತವನ್ನ? ಏನ ಬಸವಣ್ಣನ ಕಾಲಕ್ಕ ಶೂನ್ಯ ಪೀಠದ ಮೊದಲನೇ ಅಧ್ಯಕ್ಷ ಅಲ್ಲಂ ಪ್ರಭುದೇವರು ಇದ್ನಲ್ಲ, ಆತ ಹುಟ್ಟಿ ಬಂದಾನಪ್ಪ, ಬುದ್ಧಿಗೇಡಿಗಳ ನೀವು ತಪ್ಪು ತಿಳ್ಕೊಂಡ್ರಿ ಅಂತ ಹೇಳಿ ಜಗದ್ಗುರುಗಳು ಹೇಳಿ ಅಲ್ಲಮನ ಅವತಾರ ನೀನು ಅಂತ ಹೇಳಿ ಆಲಿಂಗನವನ್ನ ಮಾಡ್ತಾರೆ. ಈ ಇಸ್ಲಾಂ ಧರ್ಮದೊಳಗೆ ಆಲಿಂಗನ ಮಾಡೋ ಪದ್ಧತಿ ಐತಿ. ಅದು ಒಂದ್ ರೀತಿಯಿಂದ ಹಿಂದೂ ಧರ್ಮದವ್ರು ನಮಸ್ಕಾರ ಹೆಂಗ್ ಮಾಡ್ತೀರಿ ಹಂಗ ಗಮನಿಸ್ಬೇಕು. ಚಿತ್ರದುರ್ಗದ ಜಗದ್ಗುರುಗಳು ಬಿಗದಪ್ಪಿಕೊಂಡು ತಾವು ಕುಂದ್ರುವ ಸಿಂಹಾಸನದ ಮೇಲೆ ಅವ್ರನ್ನು ಕುಂದಿರಿಸಿಕೊಂಡು ಕೂತುಕೊಂಡ್ರು. ಇವತ್ತಿನಿಂದ ನೀ ಇಲ್ಲೇ ಇರ್ಬೇಕಪ್ಪ, ನಾನು ನೀನು ಕೂಡಿ ಇರೋಣ ಅಂತ ಹೇಳಿ ಫಕೀರೇಶ್ವರಿಗೆ ಹೇಳಿದ್ರೆ, ನಾನು ಯಾವ್ದಾದ್ರೂ ಒಂದು ಕಾಯಕವನ್ನು ಕೊಟ್ರೆ ಈ ಮಠದಾಗಿರ್ತೀನಿ, ಇಲ್ಲ ಅಂದ್ರೆ ಈಗ ಹೊರಟೆ. ಏನ್ ಕಾಯಕ ಕೊಡ್ಲಿಪ್ಪ, ನಿನ್ನಂತವನಿಗೆ ಕೆಲಸ ಕೊಡು ಯೋಗ್ಯತೆ ನನಗೈತೇನೋ, ಆ ಸಾಮರ್ಥ್ಯ ನನಗೈತೇನೋ ಅಂತ ಕೇಳಿದ್ರೆ, ನೀ ಕೊಡ್ಬೇಕು ಇಲ್ಲ ನಾ ಆರಿಸಿಕೋಬೇಕು ಅಂದಾಗ ಬಹಳ ಖುಷಿ ಆತ ಅವ್ರಿಗೆ. ನೀನ ಆರಿಸಿಕೊಳ್ಳೋದಾದ್ರೆ ಚಿಂತಿಲ್ಲದ ಕೆಲಸ ಅಲ್ಲಪ್ಪ, ನಿನಗೇನ್ ಬೇಕು ಅದನ್ನ ಆರಿಸಿಕೊ. ಮಠದಲ್ಲಿ ಆಕಳಗಳಿದ್ದಾವೆ, ಆಕಳ ಕಾಯುವ ಪುಣ್ಯ ಯಾರಿಗೂ ಸಿಗೋದಿಲ್ಲ. ನಾನು ಸ್ವಲ್ಪ ದಿವಸ ಕೃಷ್ಣನ ರೂಪವನ್ನು ತಾಳ್ತೇನೆ, ಕೃಷ್ಣನ ಅವತಾರವನ್ನು ಹೊಂದುತ್ತೇನೆ. ಗೋಪಾಲ
ಕೃಷ್ಣನಿಗೆ ಮತ್ತೊಂದು ಹೆಸರೇನು? ಗೋಪಾಲ. ನಾನು ಆಕಳಗಳನ್ನ ನೋಡಿಕೊಂಡು ಕೃಷ್ಣನ ಒಂದು ರೂಪದಲ್ಲಿ ಜನರಿಗೆ ಪ್ರತ್ಯಕ್ಷನಾಗ್ತೇನೆ, ಮಠದ ಆಕಳಗಳನ್ನ ಜೋಪಾನ ಮಾಡ್ತೇನೆ ಅಂತ ಹೇಳಿ ಆಕಳಗಳನ್ನ ಹೊಡ್ಕೊಂಡು ಹೋಗ್ತಾರೆ ಫಕೀರೇಶ್ವರರು. ಮತ್ತು ಜನ ಏನ್ ತಿಳ್ಕೊಂಡಿರೋದ್ರೆ ದನ ಕಾಯಕ್ಕೆ ಯಾರೋ ಬಂದಾರ ಅಂತ ತಿಳ್ಕೊಂಡ್ಬಿಡ್ತಾರೆ. ಎಲ್ಲ ಚಿತ್ರದುರ್ಗದೊಳಗಿನ ದನ ಕಾಯುವ ಹುಡುಗರನ್ನ ಎಲ್ಲರನ್ನು ಕರ್ಕೊಂಡು ಒಂದೇ ಕಡೆಗೆ ಹೋಗುನು, ಇಡೀ ಚಿತ್ರದುರ್ಗದ ದನಗಳನ್ನೆಲ್ಲ ಒಂದೇ ಕಡೆ ಮೇಯಿಸುನು ಅಂತೇಳಿ ದೊಡ್ಡದೊಂದು ಗುಡ್ಡಕ್ಕೆ ಕರ್ಕೊಂಡು ಹೋಗಿ ದಿನಾನು ಕೂಡ ವಿಚಿತ್ರ ರೂಪಗಳನ್ನ ತೋರಿಸ್ತಿರ್ಬೇಕಾದ್ರೆ ದನ ಕಾಯುವ ಹುಡುಗರಿಗೆ ಗಾಬರಿ ಆಗಿ ಹೋಯ್ತು. ಗಾಬರಿ ಆಗುತ್ತದೆ, ಆಶ್ಚರ್ಯ ಆಗತ್ತೆ. ಒಂದು ದಿವಸ ಏನಾಗ್ಬಿಡ್ತು ಅಂತಂದ್ರೆ ಆ ಎಲ್ಲ ಸಮೂಹದೊಳಗ, ದನ ಕಾಯುವ ಹುಡುಗರ ಸಮೂಹದೊಳಗ ಈತ ಮಾಯಾದ. ಫಕೀರ ಎಲ್ಲೋ ಹೋದ ಅಂತ ಅವ್ರು ಅನ್ನುವಂತ ಸಂದರ್ಭದೊಳಗ ಒಂದು ಹುಲಿಯನ್ನ ಹತ್ತಿಕೊಂಡು ಆ ದನಗಳ ಹಿಂಡನೆಯಲ್ಲಿ ಬಂದ ಕೂಡ್ಲೆ ದನಗಳು ಒಂದು ಕಡೆಗೆ ಚೆಲ್ಲಾಪಿಲ್ಲಿ ಆಗಿ ಹೋದು. ಹುಲಿಯನ್ನ ನೋಡಿ ಅದನ್ನ ಕಾಯುವ ಜನಗಳು ಎಲ್ಲಾ ಕಡೆ ಚೆಲ್ಲಾಪಿಲ್ಲಿ ಆಗಿ ಹೋಗ್ಬಿಟ್ರು. ಅವಾಗ ಆತ ಹೇಳ್ತಾನ, ಯಾವನು ಹೆದರ್ಬೇಕಾದ ಅವಶ್ಯಕತೆ ಇಲ್ಲ, ನೀವು ಬರ್ರಿ ಎಲ್ಲರೂ ಅಂತ ಹೇಳಿ ಕರೆದ್ರೆ ಎಲ್ಲರೂ ಹೆದರ್ಕೊಂಡ್ರು. ನೀವು ಹುಲಿ ಮ್ಯಾಲಿಂದ ಇಳಿದ ಆ ಹುಲಿ ಇಲ್ದಂಗ್ ಮಾಡಿದ್ರೆ ನಾವು ಬರೋರು, ಗೆಳೆಯರಿಗೆ ತ್ರಾಸ ಆಗಬಾರ್ದು ಅಂತ ಹೇಳಿ ತಿಳ್ಕೊಂಡು ಅಲ್ಲಿ ಹುಲಿಯನ್ನ ಮಾಯ ಮಾಡಿ ಮತ್ತೆ ಅವ್ರು ಕೂತ್ಕೊಂಡ. ಇದೆಲ್ಲ ಇಡೀ ಚಿತ್ರದುರ್ಗದೊಳಗೆ ಸುದ್ದಿ ಆಯ್ತು, ಎಲ್ಲನೂ ಆಯ್ತು. ಮುಂದೆ ಏನಪ್ಪಾ, ಇಡೀ ಚಿತ್ರದುರ್ಗ ತುಂಬಾ ನಿಂದೇ ಸುದ್ದಿ, ದಿನಾವಂತರ ಲೀಲೆಗಳು ನಿನ್ನು ಅಂತ ಹೇಳಿ ಅವ್ರ ಜಗದ್ಗುರುಗಳು ಗಾಬರಿ ಆಗಿ ರಾಜೋಪಚಾರವನ್ನ ಫಕೀರೇಶ್ವರನಿಗೆ ಮಾಡ್ತಾ ಇದ್ರು. ಮುಂದೆ ಏನಾಗತ್ತೆ ಅಂದ್ರ, ಇಲ್ಲಿಗೆ ನನ್ನ ಲೀಲೆಗಳು ಈ ಚಿತ್ರದುರ್ಗದಲ್ಲಿ ಎಷ್ಟು ಲೀಲೆಗಳಾಗಬೇಕು, ಇನ್ನೂ ಬಹಳದವು ಲೀಲೆಗಳು ಅಲ್ಲಿ ಆಗಿದ್ದು. ಸಮಯಕ್ಕೆ ಎಷ್ಟು ಬೇಕು ಅಷ್ಟೇ ಹೇಳ್ಕೊಳ್ತೇನೆ. ಅಲ್ಲಿಂದ ಮುಂದೆ ಲೋಕ ಸಂಚಾರ ಪ್ರಾರಂಭ ಆಯಿತು.